ನಮ್ಮೆಲ್ಲ ಲೈಸೆನ್ಸ್ ಬಳ್ಳಾರಿ ಜಿಲ್ಲಾ ಮದ್ಯ ಮಾರಾಟ ಸಂಘದ ಅಧ್ಯಕ್ಷ ಇದ್ದೇನೆ ನಾನು. ನಮ್ಮ ಬೇಡಿಕೆಗಳು 6 ಇದ್ದಾವೆ, ಪ್ರಮುಖ ಬೇಡಿಕೆಗಳು 6 ಇದ್ದಾವೆ. ಒಂದು, ನಮ್ಮದು ಲಾಭಾಂಶ ಜಾಸ್ತಿ ಮಾಡೋದು. ಎರಡನೇದು, CL2 ಶಾಪ್ನಲ್ಲಿ ಪರ್ಮಿಟ್ ರೂಮ್ ಅಂತೇಳಿ ಮಾಡಿಕೊಡೋದು, ಅದಕ್ಕೆ ಲೈಸೆನ್ಸ್ ಫೀಸ್ ಕಟ್ಟಕ್ಕೂ ರೆಡಿ ಇದ್ದೀವಿ ನಾವು, ಮಾಡಿಕೊಡೋದು. ಮೂರನೇದು ಬಂದು ಬಾರ್ನಲ್ಲಿ ಪಾರ್ಸಲ್ ಕೊಡೋದಕ್ಕೆ ವ್ಯವಸ್ಥೆ ಮಾಡೋದು. ನಾಲ್ಕನೇದು, ನಮ್ಮ ಸಿಲ್ಕ್ ಅಂದರೆ ನಮ್ಮ ಲೈಸೆನ್ಸ್ ಫೀಸನ್ನು ಜಾಸ್ತಿ ಮಾಡ್ದಂಗೆ ನಾವು ರಿಕ್ವೆಸ್ಟ್ ಮಾಡೋದು. ಐದನೇದು ಬಂದು ನಾವು ಸಿಕ್ಕಾಪಟ್ಟೆ ಶಾಪ್ಸ್ ಆಗಿದ್ದಾವೆ, ಈ CL7 ಆಗಿದ್ದಾವೆ, ಲೈಸೆನ್ಸ್ಗೂ ಜಾಸ್ತಿ ಆಗಿದ್ದಾವೆ, ಆಗಲಿ ನಮ್ಮದು ವ್ಯಾಪಾರ ಅಭಿವೃದ್ಧಿ ಆಗಿಲ್ಲ, ಅಂದರೆ ವೃದ್ಧಿ ಆಗಿಲ್ಲ. ಅದನ್ನು ಇದು ಮಾಡೋದು. ನಮ್ಮ ಪ್ರಮುಖ ಅಂಶಗಳು ಬಂದು 6. ನಾವೆಲ್ಲ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿದ್ವಿ, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಭೇಟಿ ಮಾಡಿದಾಗ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ರು, ನೋಡೋಣ, ಮಾಡಿಕೊಡ್ತೀವಿ, ಮಾಡೋಣ ಅಂತ ಹೇಳಿದರು. ಇದುವರೆಗೆ ಆಗಲಿಲ್ಲ. ಅದಕ್ಕೋಸ್ಕರ 14/9/2023 ಒಂದು ಅಲಾಮ್ ಮಾಡ್ತೀವಿ, ಶಾಪ್ಸ್ ಎಲ್ಲ ಅಲಾಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಇದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅಲಾಮನ್ನು ಮಾಡಬಾರ್ದು. ಇರೋ ಶಾಪ್ಸನ್ನು ನಾವು ವ್ಯಾಪಾರಗಳೇ ಇಲ್ಲ ಅಂತ ಇದರಲ್ಲಿ ಹೊಸ ಶಾಪ್ಗಳು ಕೊಟ್ಟು ಹರಾಜು ಮಾಡಿ ಸಿಕ್ಕಾಪಟ್ಟೆ ಇದಾಗಿ ಎಲ್ಲ ಮಧ್ಯೆ ಲಾಸ್ನಲ್ಲಿದ್ದಾರೆ. ದಯವಿಟ್ಟು ಇದನ್ನು ನೋಡ್ಕೊಂಡು ಪರಿಗಣನೆಗೆ ತಗೋಬೇಕು ಅಂತೇಳಿ ನಾನು ಹೇಳಿ ಮುಂದ್ಗಡೆ ಏನಿದೆ ನಮ್ಮ ಸೆಕ್ರೆಟರಿ ಮಾತಾಡ್ತಾರೆ. ಇನ್ನು ನಮ್ಮ ಅಧ್ಯಕ್ಷರಾದ ಸಿ ಸತೀಶ್ ಬಾಬುರವರು ಎಲ್ಲ ನಮ್ಮೊಂದು ಡಿಮ್ಯಾಂಡ್ಗಳನ್ನೆಲ್ಲ ಹೇಳಿದ್ದಾರೆ. ಒಂದು ಪರ್ಸೆಂಟೇಜ್ ಬಗ್ಗೆ ಏನು, ಎರಡನೇದು ವೈನ್ ಶಾಪ್ದಲ್ಲಿ ಅಂದರೆ ಸಣ್ಣ ಒಂದು ರಿಟೇಲ್ ಶಾಪ್ನಲ್ಲಿ ಗ್ರಾಹಕರಿಗೆ ಅಲ್ಲೇ ಬಂದು ಕುಡ್ಕೊಂಡು ವ್ಯವಸ್ಥೆ ಮಾಡಿಕೊಡ್ತಾರೆ. ಅವರೆಲ್ಲ ಬೇರೆ ಅಲ್ಲಿ ಇಲ್ಲಿ ಸುಮ್ಮನೆ ಕುಡಿದು ಬಿಟ್ಟು ಸುಮ್ಮನೆ ಬಾಟ್ಲಿ ಅಲ್ಲಿ ಬಿಸಾಕೋದು ಇದಾಗುತ್ತೆ, ಪೊಲ್ಯೂಷನ್ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದ ಆ ಪೊಲ್ಯೂಷನ್ ಪ್ರಾಬ್ಲಮ್ ಆಗ್ಲಾರ್ದಂಗೆ ನಮ್ಮ ಲೈಸೆನ್ಸ್ ರಿಟೇಲ್ ಶಾಪ್ ಅಂದ್ರೆ ಒಂದು ರಿಟೇಲ್ ಶಾಪ್ ಬಗಲಿಗೆ ಒಂದು ದರ್ಶಿನಿ ಟೈಪ್ ಆಫ್ ಒಂದು 10x10 ಒಂದು ರೂಮ್ ಒಂದು ಪರ್ಮಿಷನ್ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಟ್ರೆ ಸರ್ಕಾರ ವರಮಾನ ಜಾಸ್ತಿ ಆಗುತ್ತೆ, ಮತ್ತೆ ಗ್ರಾಹಕರಿಗೆ ಅನುಕೂಲಗಳು ಆಗುತ್ತೆ, ಪೊಲ್ಯೂಷನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಅಂತ ನಾವು ಈ ಮುಖಾಂತರ ಪೊಲ್ಯೂಷನ್ ಕೂಡ ಕಂಟ್ರೋಲ್ ಮಾಡಬೇಕು ಅನ್ನೋದು ವಿಷಯದಿಂದ ನಾವು ನಿಮ್ಗೆ ಸರ್ಕಾರ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮೊಂದು ಕೇಳ್ಕೊಂತ ಇದ್ದೀವಿ. ಒಂದು, ಎರಡನೇದು ಬಾರ್ನಲ್ಲಿ ಪಾರ್ಸಲ್ಗೆ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ ಒಂದು ವ್ಯಾಪಾರಗಳು ಅಭಿವೃದ್ಧಿ ಆಗ್ತವೆ. ಮತ್ತೆ ಹೆಚ್ಚು ಕೌಂಟರ್ ಮೇಲೆ ಫಸ್ಟ್ ಫ್ಲೋರ್ನಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ಕೆಲವು ಬೆಂಗಳೂರು ಅಂತ ಸ್ಥಳದಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ನಲ್ಲಿ ಕೂಡ ಇರ್ತವೆ ಕೌಂಟರ್ಸು. ಅಲ್ಲಿ ಅವ್ರಿಗೆ ಸ್ವಲ್ಪ ಕೌಂಟರ್ ಅನುಕೂಲ ಮಾಡಿಕೊಟ್ರೆ ಕೆಳಗಲಿಂದ ಹೋಗಿ ಮೇಲೆ ಹೋಗಿ ತಗೊಳ್ಳೋಕೆ ಭಾರಿ ತೊಂದರೆ ಆಗುತ್ತೆ. ಅದಕ್ಕೆ ಅಲ್ಲಿ ಒಂದು ಅಡಿಷನಲ್ ಲೈಸೆನ್ಸ್ ತಗೊಂಡು ಅದಕ್ಕೊಂದು ಕೌಂಟರ್ಗೆ ಅನುಕೂಲ ಮಾಡಿಕೊಡೋದಕ್ಕೆ ಅಂತ ಕೇಳ್ತಾ ಇದ್ವಿ. ಇನ್ನು ಇತ್ತೀಚೆಗೆ ನಡೀತಾ ಇದೆ ಅಂತ ಸರ್ಕಾರ ಏನೋ ಒಂದು ಇದ್ರ ಬಗ್ಗೆ ಏನೋ ಉಳಿದಿರೋಂಥ ಊರ್ಜಿತವಾದಂಥ ಅಂಗಡಿಗಳನ್ನ ಅದನ್ನ ಮತ್ತೆ ಲೈಸೆನ್ಸ್ ಕೊಡಬೇಕು ಅನ್ನೋದು ಒಂದು ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಯಾಲಂ ಮಾಡಬೇಕು, ಆಕ್ಷನ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದೆ. ಈ ಆಕ್ಷನ್ ಸಿಸ್ಟಮ್ ಒಂದು ಸ್ಟಾರ್ಟ್ ಆಯ್ತಂದ್ರೆ ನಮ್ಮ ಇರೋ ಒಂದು ಲೈಸೆನ್ಸ್ ನಮ್ಮ ಮೇಲೆ ಪೆಟ್ಟಾಗುತ್ತೆ. ಎಷ್ಟೋ ಲಕ್ಷಾಂತರ ಕುಟುಂಬ ಡೈರೆಕ್ಟ್ಲಿ ಇಂಡೈರೆಕ್ಟ್ ಇದ್ರ ಮೇಲೆ ಎಷ್ಟೋ ಜನ ಜೀವನಾಧಾರ, ಬಡವರಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಒಂದು ಜೀವನಾಧಾರ ಇಲ್ಲಿ ನಡೀತಾ ಇದೆ ಏನು. ಸೊ ಇಂತಹ ಒಂದು ಸಂದರ್ಭದಲ್ಲಿ ಯಾರೋ ಒಂದು ನಾಳೆ ಆಕ್ಷನ್ ಮಾಡಿಬಿಟ್ರೆ ಯಾರೋ ದೊಡ್ಡ ದೊಡ್ಡ ಮಲ್ಟಿ ಬಿಲಿಯನರ್ಸ್ ಎಲ್ಲ ಬಂದ್ಬಿಟ್ಟು ಮಲ್ಟಿನ್ಯಾಷನಲ್ ಕಂಪನಿ ಬಂದ್ಬಿಟ್ಟು ಇಲ್ಲಿ ಸ್ವದೇಶವಾಗಿ ನಾವು ಈ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿರಂತ ನಮ್ಮಂತ ವ್ಯಕ್ತಿಗಳಿಗೆ ನಮಗೆ ಜೀವನವನ್ನೇ ಕಷ್ಟ ಆಗಿಬಿಡುತ್ತೆ. ಆದ ಕಾರಣ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಂತ ಇದೀವಿ, ದಯವಿಟ್ಟು ಆಕ್ಷನ್ ಸಿಸ್ಟಮ್ ಅನ್ನೋದು ತರಬೇಡಿ ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊಂತ ಇದೀವಿ. ಇವತ್ತು ನಾವು ಇದೊಂದು ಸಾಂಕೇತಿಕ ಧರಣಿ ಮಾಡಿರೋ ಉದ್ದೇಶ ಏನಂದ್ರೆ, ಸರ್ಕಾರಗಳಿಂದ ನಮಗೆ ಒಂದು ಬಹಳ ವರ್ಷಗಳಿಂದ ಬಹಳ ಸಮಸ್ಯೆಗಳ ಬಗ್ಗೆ ಹೋರಾಡ್ತಾ ಇದ್ದೀವಿ. ಆ ಒಂದು ಬೇಡಿಕೆಗಳಿಗೋಸ್ಕರ ನವೆಂಬರ್ ಅಲ್ಲಿ ಮುಖ್ಯಮಂತ್ರಿಯವರ ಜೊತೆ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಯವರು ಆಶ್ವಾಸನೆ ಕೊಟ್ಟಿದ್ರು, ನಿಮ್ಮ ಸಮಸ್ಯೆಗಳ ನಿಮ್ಮ ಬೇಡಿಕೆಗಳು ನಾವು ಈಡೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಬಜೆಟ್ ಒಳಗಡೆ ಆಗ್ತಾ ಬಂದ್ರು. ಮೊನ್ನೆ ಬಜೆಟ್ ಅಲ್ಲಿ ಏನು ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇದೊಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ವಿ. ಇದರಿಂದ ಏನಿಲ್ಲ, ನಮ್ಮ ಸಮಸ್ಯೆಗಳು ಈಡೇರಿಸಬೇಕು. ಅದರಿಂದ ಸರ್ಕಾರಕ್ಕೆ ನಷ್ಟ ಇಲ್ಲ, ಜನಕ್ಕೂ ನಷ್ಟ ಇಲ್ಲ. ಇದರಲ್ಲಿ ಮುಖ್ಯವಾದ ಏನಂದ್ರೆ, ಒಂದು ನಮ್ದು 20% ಲಾಭಾಂಶ ಇತ್ತು. ಅದೊಂದು ಕಟ್ಟಾ ಸುಬ್ರಹ್ಮಣ್ಯ ಅವರು ಅಬಕಾರ ಸಚಿವರಿದ್ದಾಗ 10% ಕಟ್ ಮಾಡಿದ್ದಾರೆ. ಅದನ್ನ ನಮಗೆ ಬಹಳ ತೊಂದರೆ ಆಗುತ್ತೆ. ಮತ್ತೆ ಕಟ್ ಮಾಡಿರೋ ಮಾರ್ಜಿನ್ ಮತ್ತೆ ಪುನಃ ನಮಗೆ ಕೊಡಬೇಕು, ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಕೇಳ್ಕೊಳ್ತಾ ಇದ್ವಿ. ಆಮೇಲೆ ಎರಡನೇದು ಬಂದು ಒಂದು ಹೆಚ್ಚುವರಿ ಶುಲ್ಕ ಅಂತ ಇದು ಮಾಡಿದ್ದಾರೆ, ಅದರಿಂದ ಬಹಳ ತೊಂದರೆ ಆಗ್ತದೆ, ಅದು ತೆಗಿಬೇಕು ಅಂತ. ಆಮೇಲೆ CL2 ಅಂದ್ರೆ ವೈನ್ ಶಾಪ್ ಅಲ್ಲಿ ಗ್ರಾಹಕರಿಗೆ ಅಲ್ಲೇ ಕುಡಿಯೋಕೆ ಒಂದು ಅನುಕೂಲ ಮಾಡಿಕೊಡಬೇಕು. ಈ ಸಣ್ಣ ಪುಟ್ಟ ಊರುಗಳು, ತಾಲೂಕಾ, ಜಿಲ್ಲಾ ಹಿಡ್ಕೊಂಡ್ರೆ ಎಲ್ಲಿ ಜನರು ಮನೇಲಿ ಹೋಗಿ ಅಲ್ಲಿ ಕೂತ್ಕೊಂಡು ಕುಡಿಯುವಂಥ ವ್ಯವಸ್ಥೆ ಇರೋದಿಲ್ಲ. ಯಾಕಂದ್ರೆ ಬಡವರಿಗೂ ಮೀಡಿಯಂ ಫ್ಯಾಮಿಲೀಸ್ ಕೂಡ ಸಣ್ಣ ಮನೆಗಳಲ್ಲಿ 1-2 ರೂಮ್ ಇರ್ತದೆ, ಹೋಗಿ ಬಾಟಲ್ ತಗೊಂಡೋಗಿ ಮನೇಲಿ ಕೂತ್ಕೊಂಡು ಕುಡಿಯುವಂಥ ವ್ಯವಸ್ಥೆ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮ ನೆರೆ ರಾಜ್ಯಗಳು ಆಂಧ್ರ ಅಂಡ್ ತೆಲಂಗಾಣದಲ್ಲಿ ಒಂದು 20 ವರ್ಷ ಮೇಲಾಯಿತು. ಅವಾಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಅವರಿದ್ದಾಗ 96ರಲ್ಲೇ ಇದೊಂದು
CL2 ವೈನ್ ಶಾಪ್ನಲ್ಲಿ ಪರ್ಮಿಟ್ ರೂಮ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಗ್ರಾಹಕರಿಗೆ ಅಲ್ಲೇ ಕುಡಿಯೋಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೊಂದು ಹೆಚ್ಚುವರಿ ಇಷ್ಟು ಫೀಸ್ ತಗೊಂಡು ಮಾಡಿದ್ದಾರೆ. ಅದೇ ತರ ಇಲ್ಲಿ ಕೂಡ ಕೊಡ್ರಿ ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ನಾವೊಂದು SM ಕೃಷ್ಣ ಪೀರಿಯಡ್ ಅವರಿಂದ ಕೇಳ್ತಾ ಇದ್ವಿ, ಆದ್ರೂ ಇಲ್ಲಿವರೆಗೂ ಆಗ್ಲಿಲ್ಲ. ದಯವಿಟ್ಟು ನಮ್ಮ ಈ ಪತ್ರಿಕಾ ಮಾಧ್ಯಮರ ಮುಖಾಂತರ ಸರ್ಕಾರಕ್ಕೆ ಇದೊಂದು ಸಂದೇಶ ಹೋಗ್ಲಿ ಅಂತ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.